ಇಲ್ಲಿ ನೋಡಿ, ಸಾಯಂಕಾಲ ನಾವು ಊಟಕ್ಕೆ ಬಂದಿದ್ದೀವಿ ಫ್ಯಾಮಿಲಿ. ಇದು ವೈಶಾಲಿ ಹೋಟೆಲ್. ಇದು ಇಲ್ಲಿ ಅಪ್ಪೆ ರೋಡ್ ಅಂದ್ರೆ ನಾವಿದ್ದು ಲಾಡ್ಜ್ ಹಿಂದ್ಗಡೆನೇ ಇದೆ. ಇದು ನೋಡಿ ಜನ ಹ್ಯಾಂಗ್ ಕ್ಯೂ ಹಚ್ಚಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ ಎಷ್ಟು ಕ್ಯೂ ಹಚ್ಚಿದ್ದಾರೆ ಜನ. ನಾವು ಮೊದಲು ಇಲ್ಲಿ ಬಂದು ನಂಬರ್ ಬರ್ಸ್ಬೇಕು, ಆಮೇಲೆ ಇಷ್ಟು ಕ್ಯೂ ಇರುತ್ತೆ. 15-20 ನಿಮಿಷ ಮೇಲೆ ಬರುತ್ತೆ. ಇದು ವೈಶಾಲಿ ವೆಜಿಟೇರಿಯನ್. ಇದು ಸೌತ್ ಇಂಡಿಯನ್ ಥಾಲಿ ಸಿಗುತ್ತೆ ಇಲ್ಲಿ ನೋಡ್ರಿ. ಹೆಸರು ಬರ್ಸಿ ಆಮೇಲೆ ಅವರು ಕೂಗ್ತಾರೆ ಒಳಗಿಂದು. ಬಾಯ್ ಬರ್ಸಿ 6 ಸೀಟ್. ಇಲ್ಲಿ ನೋಡಿ ಯಾವ ಥರ ಇದ್ದಾರೆ. ಇಲ್ಲಿ ಹೆಸರು ಬರ್ಸ್ಬೇಕು. ಇಲ್ಲಿ ಹೆಸರು ಬರ್ಸ್ಬೇಕಿಲ್ಲ. ಇಲ್ಲಿ ಹೆಸರು ಬರ್ಸಿ ಇಲ್ಲಿ ಒಳಗಡೆ ಹೋಗ್ಬೇಕು. अंदाज किती मिनिट लागतात? 10-15 मिनिट लागतात. हाँ बर. बसायला जगह आहेत का? हाँ IG कन्नौर 6 सीट IG कन्नौर. हाँ चला बर. ನೋಡಿ ಹೊರಗಿನ ದೃಶ್ಯ ಇದು. ಇದು ಒಳಗಿನ ದೃಶ್ಯ. ಇದು ನೋಡಿ ಎಷ್ಟು ಜನ ಸಿಕ್ಕಾಪಟ್ಟೆ. ನಿಮ್ಮ ಹೆಸರು ಬರ್ಸಿದ್ರೆ 15 ನಿಮಿಷ ಮೇಲೆ ನಿಮಗೆ ಕೂಗ್ತಾರೆ ಅವರು. ಇದು ಸೌತ್ ಇಂಡಿಯನ್ ಥಾಲಿ. ಇದು ನಮ್ಮ ದಕ್ಷಿಣ ಭಾರತದ ಫೇಮಸ್ ಥಾಲಿ. ಇದು ಪೂನಾದೊಳಗ ಬಂದಿತ್ತು. ಮತ್ತೆ ಹೋಯ್ತು ನೋಡಿ ಎಲ್ಲ ಕೊಟ್ಟಿನಿ ನಿನಗ. ಈಗ ನೋಡಿ ಒಳಗಡೆ ನಾವು ವೈಶಾಲಿ ಹೋಟೆಲ್ಗೆ IG ಕನ್ನೂರ್ ಅಂತ ಹೇಳಿ ಬರ್ಸಿದ್ದೀವಿ. 6 ಜನರದ್ದು 15 ನಿಮಿಷ ಆಯ್ತಾಗಿ ನಾವು ಬರ್ಸಿ. 15-20 ನಿಮಿಷಕ್ಕೆ ಬರುತ್ತೆ. ಈಗ ಒಳಗೆ ಹೋಗ್ತೇವೆ ನಾವು. ಒಳಗೆ ಹೋಗಿ ನಿಮ್ಗೆ ಏನೇನು ಊಟ ಮಾಡ್ತೇವೆ ಏನಿಲ್ಲ ಅನ್ನೋದು ತೋರಿಸ್ತೇವೆ ನಿಮ್ಗೆ. ಬನ್ನಿ ಹೋಗೋಣ. ಇದು ದಕ್ಷಿಣ ಭಾರತೀಯ ಶೈಲಿಯ ಊಟ. ಸಾವಿರಾರು ಜನ ಕೂಡುವಂಥ ಸ್ಥಳ ಇದೆ. ಸಾವಿರಾರು ಜನ. ನೋಡಿ ದಕ್ಷಿಣ ಭಾರತದ್ದು. ಇಲ್ಲಿ ಬಿಟ್ಟರೆ ಬೇರೆ ಪೂನಾ ವೈಶಾಲಿ ಹೋಟೆಲ್ ಬಿಟ್ಟರೆ ಇಂಥ ಊಟ ಪೂನಾದಲ್ಲಿ ಎಲ್ಲಿ ಸಿಗಲ್ಲ. ಬೇರೆ ಬೇರೆ ಸಿಗುತ್ತೆ, ಫೇಮಸ್ ಸಿಗುತ್ತೆ. ಬಟ್ ವೈಶಾಲಿ ದಿಸ್ ಈಸ್ ವೆರಿ ಫೇಮಸ್ ಹೋಟೆಲ್ ಇಲ್ಲಿ. ನೋಡಿ ಇಲ್ಲಿ ಒಳಗೆ ಬಂದಿದ್ದೀವಿ ನಾವು ವೈಶಾಲಿ ಒಳಗೆ. ಇಷ್ಟು ನಮ್ಮ ಪಾಳಿ ಎತ್ತಿದೆ. ಈಗ ಅರ್ಧ ಗಂಟೆ ಆಯ್ತು ನಾವು ಬಂದು. ಇಲ್ಲೆಲ್ಲ ನೋಡಿ, ಇಲ್ಲಿ ಎಂಟಿ ಆದ ಕೂಡಲೇ, ಇಲ್ಲಿ ಖಾಲಿ ಆದ ಕೂಡಲೇ ಕೊಡ್ತಾರೆ ನಮ್ಗೆ. ನೋಡಿ ಇದೆಲ್ಲ ಎಷ್ಟು ರಶ್ ಇದೆ. ಈಗ ನೋಡಿ ನಮ್ಗೆ 6 ಸೀಟ್ ಅಂತ ಕರಿತಾ ಇದ್ದಾರೆ. ನೋಡಿ ಇದೆಲ್ಲ ಎಷ್ಟು ರಶ್ ಇದೆ ನೋಡಿ. ಹೊರಗಡೆನೂ ಅಷ್ಟು ರಶ್ ಇದೆ, ಒಳಗಡೆನೂ ಅಷ್ಟು ರಶ್ ಇದೆ. ಬಹಳ ಅನಾಹುತ. ಇದು ಸೌತ್ ಇಂಡಿಯನ್ ಸ್ಪೆಷಲ್. ಇದು ನಾರ್ತ್ ಇಂಡಿಯನ್ ಅಲ್ಲ, ಸೌತ್ ಇಂಡಿಯನ್ ಸ್ಪೆಷಲ್. ಇದು ಹೋಟೆಲ್ ಹೊರಗಡೆ ಅರ್ಧ ಗಂಟೆ ಕ್ಯೂ ಹಚ್ಬೇಕು ನಾವು. ಆ ನಂತರ ಅಲ್ಲಿಂದ ಕರೀತಾರೆ, ನಮ್ಮ ಹೆಸರು ಕರೀತಾರೆ, ಅಲ್ಲಿ ಬರ್ಸಿದ್ದ ಹೆಸರು. ಅಲ್ಲಿಂದ ಒಳಗಡೆ ಬಂದು ಅರ್ಧ ಗಂಟೆ ಕೂಡಿರ್ಬೇಕು ನಾವು. ಮಿನಿಮಮ್ 45 ಮಿನಿಟ್ಸ್ ಟು 60 ಮಿನಿಟ್ಸ್ ನಾವು ವೇಟ್ ಮಾಡ್ಬೇಕು. ಅಂದಾಗ ನಮ್ಗೆ ಸೀಟ್ ಸಿಗ್ತವೆ. ಭಾಳ ರಶ್, ಭಾಳ ಅಂದ್ರೆ ಭಾಳ ರಶ್. ಅದೇ ಥರ ಕ್ವಾಲಿಟಿ ಮಾಡ್ತಾರೆ ಇಲ್ಲಿ. ಬನ್ನಿ ಒಮ್ಮೆ ಬಂದು ನೋಡಿ ಇಲ್ಲಿ. 1 ಅವರ್ ಕ್ಯೂ ಹಚ್ಚಿ ಇಲ್ಲಿ ಬಂದು ಕುಂತು ತಿನ್ನಕತ್ತಿದ್ದು. ಇದು ವೈಶಾಲಿ ಸೌತ್ ಇಂಡಿಯನ್ ಸ್ಪೆಷಲ್. ಇದು ಐ ಮೀನ್ಸ್ ಉಡುಪಿ ಅವ್ರದ್ದೇ ಇರ್ಬೇಕು. ಇದು 1 ಅವರ್ ಕ್ಯೂ ಹತ್ತದ ಮೇಲೆ ಬಂದು ತಿನ್ಲಕತ್ತಿದ್ದೀವಿ ಇಲ್ಲಿ. ಇದು ಎಂಥದ್ದು ಇರ್ಬೇಕು. ಎಷ್ಟು ಜನ, ಸಾವಿರಾರು ಜನ ಕುಂತು ತಿನ್ಲಕತ್ತಾರ ನೋಡ್ರಿ. ಇದು ಏನಿದು ಚಾಲಿ घी मसाला है। ये ऊटक बनी ना सांबर है।
ಟಿಫಿನ್ ಮಾಡಿಬಿಟ್ಟಿದ್ದಾರೆ ಎಕ್ಸಲೆಂಟ್. ಡೈರೆಕ್ಟ್ ಕೂಡ ಇಲ್ಲೇ ಬಂದು ಇದು ಮಾಡಿದ್ರು. ಇದು ಚಟ್ನಿ ಎಕ್ಸಲೆಂಟ್. ಒಳಗೆ ಬಟಾಟೆ ಇದೆ, ಶೇಂಗಾ ಹಾಕ್ಯಾರ, ಶೇಂಗಾ ಒಳಗೆ ಇಲ್ಲ ಕಾಜು ಇದು, ಕಾಜು ಬಟಾಟೆ. ಸಾಲಿಗೆಲ್ಲ ಎಕ್ಸ್ಟ್ರಾ ಆರ್ಡಿನರಿ ಹೆಂಗದ್ವಿ? ಇಲ್ಲ ನಾಳೆಗಿಲ್ಲ, ಅವತ್ತೇ ಇದು ಬರುದಿನ ಗುರುವಾರ ದಿನ. ಮಸ್ತ್ ಮಮ್ಮಿ ಅಮೇನ್ಸ್ ಭಾರಿ ಅದ, ಇನ್ನು ಟೇಸ್ಟ್ ಭಾರಿ ಅದ, ಅದಕ್ಕೆ ಇಷ್ಟು ಜನ ಬಂದು ತಿಂತಾರೆ. ಇದು ನಮ್ಮ ಕರ್ನಾಟಕದ ಸಿಗ್ತಾರೆ, ಬಹುತೇಕ ಬೆಂಗಳೂರು ಸಿಗ್ಬೋದು ಈ ನಮ್ನಿ. ಬ್ಯಾಡ್ ಬಿಡ ತಂದು ಈ ನಮನಿ ಬೆಂಗಳೂರು ಸಿಗ್ಬೋದು, ಆದ್ರೆ ಉಳಿದ ಕಡೆ ಇಲ್ಲಿ ಟೇಸ್ಟ್ ಸಿಗಲ್ಲ. ಪೂನಾದಾಗ ಸಿಗುತ್ತೆ ಇದು. ಪಲ್ಯನೂ ಹೆಂಗ ಇಂಥ ಪಲ್ಯ ಎಷ್ಟು ಬಟಾಟಿ ಪಲ್ಯ ಎಷ್ಟು ಎಕ್ಸ್ಟ್ರಾ ಆರ್ಡಿನರಿ ಮಾಡ್ಯಾರ. ಹತ್ತಿಗೆ ಹಾಕೊಂಡ್ಬಿಟ್ಕೊಂಡು ಬಸ್ಸಿಗೆ ಸಾಂಬಾರು ಚಮಚಲ್ಲಿ ತಗೊಳ್ಳೋ ಒಂದು ಇಲ್ಲಿದು. ಎಲ್ಲ ಹಾಕೊಂಡ್ಬಿಟ್ಕೊಂಡು ಅದೇ ಹೇಳಿ ಮಮ್ಮಿ ನಿಶೆ ಏರಿಬಿಡ್ತದೆ, ನಿಶೆ. ಹೌದು ಬರೋಣ ಕೂಗ್ತೀನಿ ಬರ್ರಿ. ಇನ್ನ ಎಷ್ಟು ವರ್ಣ ಮಾಡ್ಬೇಕು? एक प्लेट घे की हातात घेऊन का ಅದೇ ಹಂಗೆ ಬೆಕ್ಕಿ ಕೊಡ್ಬಾರ್ದು. ಅದೊಂದು ಇದೇನಿದು? ನೀ ಬಂದಿಲ್ಲ ಭಾಳ ಮಿಸ್ ಮಾಡ್ಕೋತಿದ್ದಾನು. ಎಕ್ಸ್ಟ್ರಾರ್ಡಿನರಿ. ನೋಡಿ ಏನು ಹೂವಲ್ಲೆಲ್ಲ ಹತ್ತಿದ್ದೀನಿ ನಾ. ಈ ಬೇಳೆನು ನಮ್ಮ ಬಿಜಾಪುರದ ಮಾಡಲ್ಲ, ಎಲ್ಲಿ ಮಾಡಿದ್ರಿ ಬಟ್ ದೋಸಾ ಬಾ 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 ದಮ್ಮ ನಿಂದ ಆಗ್ತದ. ಆಫ್ ಮಾಡಿ ತಿಂದು ಮತ್ತು ಆಫ್ ಮಾಡಿ ನಾನು ಮಾಡಿ ನೀವು ಹಿಡಿದು ನಾನು ನೀವು ಏನು ಕಾಯ್ತು ಬಿಡ. ಇದು ಏನಿದೆ? ಚಟ್ನಿ ಸ್ಯಾಂಡ್ವಿಚ್. ಚಟ್ನಿ ಸ್ಯಾಂಡ್ವಿಚ್. ಸಾರಿಲ್ಲಲ್ಲ ಸೊಪ್ಪು. ಅದೇನದು? ಟೋಸ್ಟ್ ಬಟರ್ ಇದು ಟೋಸ್ಟ್ ಜಾಮ್. ಟೋಸ್ಟ್ ಜಾಮ್. ಅಲ್ಟಿಮೇಟಮ್, ಅಲ್ಟಿಮೇಟಿವ್. ಚಟ್ನಿ ಸ್ಯಾಂಡ್ವಿಚ್ ನೀವು ಪೂರ್ಣಕ್ಕೆ ಬಂದ್ರೆ ವೈಶಾಲಿ ಹೋಟೆಲ್ದೊಳಗೆ ತಿನ್ನಲೇಬೇಕು. ನೀವು ತಿನ್ನಲಿಲ್ಲ ಅಂದ್ರೆ ನೀವು ಏನೋ ಮಿಸ್ ಮಾಡ್ಕೊಂಡಂಗೆ. ಸಾರಿಲ್ಲ. ಎವ್ರಿ ಒನ್ ಐಟಮ್ ಜಬರ್ದಸ್ತ್, ಜಬರ್ದಸ್ತ್. ಎವ್ರಿಥಿಂಗ್ ಇಸ್ ಜಬರ್ದಸ್ತ್. ಏನಪ್ಪ ಜಬರ್ದಸ್ತ್ ಅಕ್ಕಿದ್ ಮಾಡ ಹೇಳು ಹೆಂಗದ? ಮಸ್ತ್. ನೀ ಹೇಳ ಮಸ್ತ್. ಇಡು ಅನ್ಕ ಇಟ್ಕೋ ಸಾಕು. ನಿಂದ ಆರ್ತಿ ಎಲ್ಲ ಅದೇ ಸ್ವಲ್ಪ ಮಾಹಿತಿ ತಗೊಳಕತ್ತೀನಿ ನಾ ಪುಣೆದ ನಿಮ್ಗೆ ಮೆಟ್ರೋಕ್ ಹೋಗತ್ತಕ್ಕೆ ಯಾರು ಮೆಟ್ರೋ ಸರ್? ಇದು ಮಂದಿರದ ದಗುಡು ಗಣಪತಿ ಮಂದಿರದ ಬಲಭಾಗದ ಗೇಟ್. ಇದು ಇದು ಹೊರಗೆ ರೋಡ್. ಇದು ಭಾಳ ಕಂಜೆಸ್ಟೆಡ್ ಇದೆ. ನಮ್ಮ ಜೀಪ್ ತರಲಿಲ್ಲ, ಇಲ್ಲಿ ನಾವು ಆಟೋಗೆ ಬಂದೇವೆ. ಭಾಳ ಕಂಜೆಸ್ಟೆಡ್ ಇದೆ. ನೋಡಿ ಅಲ್ಲಿ ಮ್ಯಾಲೆ ಬರೆದಾರ ಶ್ರೀ ದಗುಡು ಶೇಟ್ ಹಲ್ವಾಯಿ ಗಣಪತಿ ಮಂದಿರ್.
ಹಾಂ, ನಿಮ್ಗೆ ಹೇಳ್ತೀನಿ ಇದನ್ನ ನಂತರ. ದಗಡು ಶೇಟ್ ಹಲ್ವಾಯಿ ಮಂದಿರ ಅಂತ ಯಾಕೆ ಹೆಸರು ಬಿತ್ತು ಅಂತ. ಇದು ಗೇಟ್. ಹಾಂ, ಇದು ನೋಡಿ, ಇದು ನೋಡ್ರಿ, ಇದು ಒಳಗಡೆ ತೋರಿಸೋ ಗೇಟ್ ಕ್ರಮಾಂಕ 4 ಕಡೆ ಹೋಗ್ತಾ ಇದ್ದೀವಿ ನಾವು. ಇಲ್ಲೆಲ್ಲ ಹೂವು ಹಣ್ಣು. ಇಲ್ಲಿ ನೋಡಿ, ಇದು ನಿಮ್ಮ ಟಾಪ್ ತೋರಿಸ್ತಾ ಇದ್ದೀವಿ ಮುಂಚೆ. ಹಾಂ, ಮಂದಿರದ ಟಾಪ್ ಇದು ಭಾಳ ಅದ್ಭುತ ಇಲ್ಲಿ. ನೋಡಿ, ಇದು ಗೋಡೆ ಮೇಲೆ ಎಷ್ಟು ಸ್ಪಷ್ಟ ಚಿತ್ರೀಕರಣ ಮಾಡ್ಯಾರ ಕಲಾಕಾರರು. ಬಲಕಿನ ಮಗ್ಲ ಮಾರ್ಕೆಟ್ ಇದೆ, ಅದನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಅಂದರೆ ಹೂವು ಹಣ್ಣು ಸ್ವೀಟ್ಸು ಇವೆಲ್ಲ ಮಾರ್ತಿರ್ತಾರೆ ಭಕ್ತರಿಗೆ ಇಲ್ಲಿ. ನೋಡ್ರಿ, ಇದು ದಗಡು ಶೇಟ್ ಗಣಪತಿ ಮಂದಿರದ ಮುಂಭಾಗ ತಮಗೆ ತೋರಿಸ್ತಿದ್ದು. ಬಹಳ ವೈಭವಪೂರಿತ ಇದು. ಇದು ಬಹಳ ದೊಡ್ಡ ಇತಿಹಾಸ. ನಾವು ಇವತ್ತು ಏನಾದರೂ ನಮ್ಮ ದೇಶದಲ್ಲಿ ಗಣಪತಿ ಒಂದು ಆರಾಧನೆ ಮಾಡ್ತೇವೆ, ಒಂದು ಗಣೇಶೋತ್ಸವ ಆಚರಿಸ್ತೇವೆ ಅಂದ್ರೆ ಇದೇ ಮೂಲ ಕಾರಣ. ಪ್ಲೇಸ್ ಇದು ಇಲ್ಲಿಂದಲೇ ಪ್ರಾರಂಭ ಆಗಿದ್ದು. ನೋಡಿ ಎಂಥ ಅದ್ಭುತ. ಭಾಳ ಎಷ್ಟು ದೇಣಿಗೆ ಬರುತ್ತೆ ಇಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ. ಇವತ್ತೆಲ್ಲ ಫಿಲ್ಮ್ ಸ್ಟಾರ್ಸು ಎಲ್ಲ ಪಾಲಿಟಿಷಿಯನ್ಸು ಇಲ್ಲಿಗೆ ಬರ್ತಾರೆ. ಭಾಳ ಅದ್ಭುತ ಇದೆ ಬಿಲ್ಡಿಂಗ್ ಇದು. ಏರಿಯಾ ಕಂಜೆಸ್ಟೆಡ್ ಇದೆ. ನೀವು ಕಾರ ಜೀಪ ತರುವಂಗಿಲ್ಲ. 2 ವೀಲರ್ ಅಥವಾ ಆಟೋದಲ್ಲಿ ಹಿಡ್ಕೊಂಡು ಬರಬೇಕು ನೀವು. ನಾವು ನಮ್ಮ ಜೀಪ್ ಹೊರಗಡೆ ಹಚ್ಚಿ ಆಟೋ ಹಿಡ್ಕೊಂಡು ಬಂದಿದ್ದೇವೆ ಇಲ್ಲಿಗೆ. ಭಾಳ ಅದ್ಭುತ ಇದೆ. ಭಾಳ ಪುರಾತನ. ಅಂದರೆ 1860ನೇ ಇಸ್ವಿಯಿಂದ ಪ್ರಾರಂಭ ಆಗಿದ್ದಿದ್ದು. ಇಲ್ಲಿ ಮೂಲ ಇದು ಪೂಜಾ ಪ್ರತಿಷ್ಠಾನ ಆಗಿದ್ದು. ಭಾಳ ಅದ್ಭುತ ಇದೆ ಇಲ್ಲಿ. ಅಲ್ಲಿ ಒಳಗಡೆ ನಮಗೆ ಪರ್ಮಿಷನ್ ಇಲ್ಲ. ಅದು ಅಲ್ಲಿ ನಿಂತು ಶೂಟ್ ಮಾಡುವಂಗಿಲ್ಲ ಅಂತ ಹೇಳಿದ್ರು. ಪರ್ಮಿಷನ್ ತೆಗಿಸ್ಬೇಕಂತ ಹೇಳಿದ್ರು. ನಮಗೆ ಟೈಮ್ ಇರಲಿಲ್ಲ ಪರ್ಮಿಷನ್ ತೆಗಿಸೋಕ್ಕೆ. ಸಿಕ್ಕಾಪಟ್ಟೆ ರಶ್. ನಮಗೆ ಟೈಮ್ ಇರಲಿಲ್ಲ ಒಳಗಡೆ ಹೋಗಿ ನೋಡಿದೆವು. ಆಫೀಸಲ್ಲಿ ಯಾರೂ ಇರಲಿಲ್ಲ. ಅದಕ್ಕೆ ನಾವು ಪರ್ಮಿಷನ್ ತೆಗಿಸಲ ಹೊರಗಿನಿಂದ ಶೂಟ್ ಮಾಡ್ತಾಯಿದ್ದೆವು. ನೋಡಿ, ಅದ್ಭುತ ಇದು. ಟ್ರಾಫಿಕ್ ಮಂದಿರದ ನೋಡಿ ಒಳಗಡೆ ಕಾಣಿಸ್ತಿದೆ ನೋಡಿರಿ ಗಣೇಶ. ನೋಡಿ, ಕಂಪ್ಲೀಟ್ ಒಂದು 2 ಕ್ವಿಂಟಲ್ ಬಂಗಾರ ಇದೆ ಮೈ ಮೇಲೆ, ಗಣೇಶನ ಮೈ ಮೇಲೆ. ಅಷ್ಟು ದೇಣಿಗೆ ಬರುತ್ತೆ ಇಲ್ಲಿ ನೋಡಿ. ಭಾಳ ಅದ್ಭುತ ಇದೆ. ಸುಕ್ಷೇತ್ರ. ಇಲ್ಲಿ ಏನು ಬೆಳ್ಕೊಂಡಿದ್ದು ಫಲಿಸುತ್ತೆ ಅಂತ ಪ್ರತೀತಿ ಇದೆ ಇಲ್ಲಿ. ಭಾಳ ಅದ್ಭುತ. ಇಲ್ಲಿ ಬರಬೇಕು, ನೀವು ಬಂದು ನೋಡಬೇಕು. ಪುನಾಕ್ ಬಂದರೆ ಈ ದರ್ಶನ ತಗೊಂಡೇ ಮುಂದಿನ ಕೆಲಸ ಎಲ್ಲಾರ್ದು. ನಾವಾದರೂ ಅಷ್ಟೇ ಯಾವಾಗ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬಂದ್ರೂ ನಾವು ಇಲ್ಲಿ ದಗಡು ಶೇಟ್ ದರ್ಶನ ತಗೊಂಡೇ ಮುಂದಿನ ಕಾರ್ಯಕ್ರಮ ಮಾಡ್ತೇವೆ ನಾವು. ಹೊರಗಿದ್ದಂಗೆ ಇಲ್ಲಿ ಭಕ್ತರಿಗೆ. ನೋಡಿ, ಅದ್ಭುತ. ಭಾಳ ಇಲ್ಲಿ ಬಂದು ನೋಡ್ಬೇಕು ತಾವು. ಬನ್ನಿ, ಇದು ದಗಡು ಶೇಟ್ ಹಲ್ವಾಯಿ ಗಣಪತಿ ಅಂತಾರೆ ಇಲ್ಲಿ. ಬನ್ನಿ, ಇಲ್ಲಿ ಬಂದು ನಿಮಗೆಲ್ಲ ಇದನ್ನು ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನಾನು. ನೀವು ಅಲ್ಲಿಗೆ ಬಂದು ನೀವು ಇದು ಮಾಡ್ಬೋದು. ಬನ್ನಿ, ಬಂದು ಇದು ಸಾಕ್ಷಾತ್ಕಾರ ದರ್ಶನ ಪಡೆಯಿರಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ಹಾಂ, ದಗಡು ಶೇಟ್ ಗಣಪತಿ ಇತಿಹಾಸ ಏನಂದ್ರೆ, ಇದು ಆ್ಯಕ್ಚುಲಿ ಇದ್ರ ಕತೆ ಚಾಲು ಆಯಿತು. ದಗಡು ಶೇಟ್ ಹಲ್ವಾಯಿ ಇವ್ರು ಕರ್ನಾಟಕದವ್ರೆ ಮೂಲ. ಇಲ್ಲಿ ಹಲ್ವಾಯಿ ಅಂದ್ರೆ ಸ್ವೀಟ್ ಮಾರ್ಟ್ ಇತ್ತು ಇವ್ರು. ಆ ಸ್ವೀಟ್ ಮಾರ್ಟ್ ಇದ್ದಾಗ ಇದು ಆಯ್ತು ಇಲ್ಲಿ ಪ್ಲೇಗ್ ಮಹಾಮಾರಿ. ಆ ಬಿದ್ದ ಮೇಲೆ ಇಲ್ಲಿ ಎಲ್ಲರೂ ಜನ ಸಾಯಕತ್ರು. ಸತ್ತ ಮೇಲೆ ಇವರು ದಗಡು ಶೇಟ್ ಹಲ್ವಾಯಿ ಒಬ್ಬನೇ ಒಬ್ಬ ಮಗ ಇದ್ದ. ಬಹಳ ಟ್ರಾಫಿಕ್ ಇದು, ಸಿಕ್ಕಾಪಟ್ಟೆ ಟ್ರಾಫಿಕ್. ಈಗ ನೋಡಿ, ಇದು
ಅಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ, ಪರ್ಮಿಷನ್ ಇಲ್ಲ. ಗೌರ್ಮೆಂಟ್ ಪರ್ಮಿಷನ್ ತೆಗ್ಸಕ್ ಹೋದ್ರೆ ಪರ್ಮಿಷನ್ ಯಾರು ಕೊಡ್ತಾ ಇಲ್ಲ. ಈಗ ನಾವು ಇಲ್ಲಿ ಬಂದ್ ಮಾಡ್ತಾ ಇದ್ದೀವಿ, ಗುಡಿ ಎದುರುಗಡೆನೇ ನಿಂತಿದ್ದೇವೆ ನಾವು. ಇದು ಹಿಸ್ಟ್ರಿ ಏನಿದೆಪ್ಪ ಅಂದ್ರೆ, ಇದು ಯಾರು ಸ್ಥಾಪನೆ ಮಾಡಿದ್ದಂದ್ರೆ ದಗಡು ಶೇಟ್ ಹಲ್ವಾಯಿ ಅವ್ರು ಸ್ಥಾಪನೆ ಮಾಡಿದ್ರು. ದಗಡು ಶೇಟ್ ಹಲ್ವಾಯಿ ಅಂದ್ರೆ ಅವರು ಸ್ವೀಟ್ ಮಾರ್ಟ್ ಇತ್ತವ್ರು. ಹಲ್ವಾಯಿ ಅಂದ್ರೆ ಸ್ವೀಟ್ ಮಾರ್ಟ್. ಅವರು ಗಂಡ ಹೆಂಡತಿ राव आमचे यूट्यूब ಚಾನಲ್ ಗಂಡ ಹೆಂಡತಿ ಮಗ. ಅವಾಗ ಪ್ಲೇಗ್ ಇದು ಆಯ್ತು, ಪ್ಲೇಗ್ ಜಡ್ ಬಂತು. ಪ್ಲೇಗ್ ಜಡ್ ಬಂದ ಮೇಲೆ ಅವ್ರ ಮಗ ತೀರ್ಕೊಂಡ ಆ ಪ್ಲೇಗ್ನಲ್ಲಿ. ಅವ ದಗಡು ಶೇಟ್ ಹಲ್ವಾಯಿ ದುಃಖ ಇದು ಮಾಡಿದ. ಅವ್ರ ಗುರುಗಳು ಇದ್ರು, ಅವ್ರು ಹೇಳಿದ್ರು ಒಬ್ಬ ಗಣೇಶನ ಪ್ರತಿಷ್ಠಾನ ಮಾಡು, ನಿನಗೆ ಶಾಂತಿ ಸಿಗ್ತದೆ, ಆತ್ಮಶಾಂತಿ ಅಂದ ಕೂಡಲೇ ಅವರು ಗಣೇಶನ ಸ್ಥಾಪನೆ ಮಾಡಿದ್ರು. ಮುಂದೆ ಇದು ಗಣೇಶನ ಅವಾಗ ಏನು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಹವಾ ಇತ್ತ ಎಳಾಗ. ಆ ಕಾರಣಕ್ಕಾಗಿ ಇಲ್ಲಿ ಲೋಕಮಾನ್ಯ ತಿಲಕರು ಏನು ಮಾಡಿದ್ರು, ಅವಾಗ ಬ್ರಿಟಿಷರು ಏನು ರೂಲ್ ಹೇಳ್ತಿದ್ರು, ಗುಂಪು ಯಾರು ಇರಬಾರ್ದು, ಶೂಟ್ ಮಾಡ್ತೇವೆ ಅಂತೇಳಿ. ಧಾರ್ಮಿಕವಾಗಿ ಗುಂಪಿದ್ರೆ ಏನೂ ಇಲ್ಲ, ಆದ್ರೆ ಪ್ರತ್ಯೇಕ ನೀವು ಸ್ವಾತಂತ್ರ್ಯ ಹೋರಾಟದ ಗುಂಪು ಮಾಡ್ತಿದ್ರೆ ನಾವು ಶೂಟ್ ಮಾಡ್ತೇವೆ ಅಂತ ಅಂಜಿಕೆ ಹಾಕಿದ್ರು. ಅದಕ್ಕೆ ಲೋಕಮಾನ್ಯ ತಿಲಕರು ಏನು ಮಾಡಿದ್ರು ಅಂದ್ರೆ, ಈ ಗಣೇಶನ ಸ್ಥಾಪನಾ ಮಾಡ್ಲಿಕ್ಕೆ ಇವತ್ತು ನಾವು ಇಡೀ ಇಂಡಿಯಾದೊಳಗೆ ಏನು ಗಣೇಶನ ಸ್ಥಾಪನಾ ಮಾಡ್ತಾ ಇದ್ದಿದ್ದೇವೆ, ಇದನ್ನು ಇಲ್ಲಿಂದಲೇ ಪ್ರಾರಂಭ ಆಗಿತ್ತು, ಮತ್ತೆ ಎಲ್ಲಿ ಇಲ್ಲ. ಲೋಕಮಾನ್ಯ ತಿಲಕರು ಇಲ್ಲಿಂದೇ ಪ್ರಾರಂಭ ಮಾಡಿದ್ವಿ. ಆಲ್ ಇಂಡಿಯಾ ನಾವು ಇವತ್ತು ನಮ್ಮಲ್ಲೇ ಕುಂಡಿಸ್ಲಿ, ಯಾರೇ ಕುಂಡಿಸ್ಲಿ, ಬಟ್ ಇದನ್ನು ಸ್ಥಾಪನಾ ಮಾಡಿದವರು ಕರ್ನಾಟಕದವರು. ದಗಡು ಶೇಟ್ ಮೂಲ ಕರ್ನಾಟಕ. ಬಟ್ ಈಗ 1966ರಲ್ಲಿ ಮೂರ್ತಿ ಮತ್ತು ಶಿಲ್ಪಿ ಬೇರೆ ಮಾಡ್ಯಾರ, ಮೊದಲಿಂದಲ್ಲ ಹೊಸದು ಮಾಡ್ಯಾರ. ಆ ಶಿಲ್ಪಕಾರರು ಕರ್ನಾಟಕದವ್ರಿ. ಅವ್ರ ಹೆಸರನ್ನ ಹಾಕಿರ್ತೀನಿ ನಾ ಸ್ಕ್ರೀನ್ ಮೇಲೆ. ಇದು ಏನದಲ್ಲ, ಇದು ಎಷ್ಟು ಪ್ರಸಿದ್ಧ ಅದಲ್ಲ. ಇದು ದೇಶದ ಎಲ್ಲ ಅಮಿತಾಬ್ ಬಚ್ಚನ್ ಬರ್ತಾರ ಪ್ರತಿ ವರ್ಷ, ಎಲ್ಲ ಫಿಲ್ಮ್ ಸ್ಟಾರ್ಸ್ ಬರ್ತಾರೆ. ಪ್ರತಿಯೊಬ್ಬರು ಯಾವ ತೋದ್ರಿ ಅವ್ರ ಫಿಲ್ಮ್ ಸ್ಟಾರ್ಸ್ ಬರ್ತಾರೆ. ಮೋದಿಯವರು ಬಂದು ಹೋಗ್ಯಾರ, ಈಗಿಂತ ಮತ್ತು ಅಡ್ವಾಣಿಯವರು ಬಂದು ಹೋಗ್ಯಾರ, ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದು ಹೋಗ್ಯಾರ. ಇಲ್ಲಿ ಎಲ್ಲ ಇತಿಹಾಸ ಇದೆ, ಅಷ್ಟು ಪ್ರಸಿದ್ಧ. ನಮ್ಮ ದೇಶದಲ್ಲಿ ಗಣೇಶನ ಭಾರಿ ಸುಕ್ಷೇತ್ರ ಇದೆ. ಇಲ್ಲಿ ನಡ್ಕೊಂಡಿದ್ದು ಬೇಡ್ಕೊಂಡಿದ್ದು ಎಲ್ಲ ಫಲಿಸ್ತವ ಅಂತ ಹೇಳ್ತಾರೆ, ಎಲ್ಲ ಪ್ರತಿಯೊಂದು ಫಲಿಸ್ತವ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೇನದ, ಇಲ್ಲಿ ಬರ್ರಿ, ವಿಸಿಟ್ ಕೊಡ್ರಿ, ಭಾಳ ಭಾರಿ ಅದ ದೇವಸ್ಥಾನ. ದಯಮಾಡಿ ಬರ್ರಿ ಇಲ್ಲಿ. ಬಂದು ಇಲ್ಲಿ ಏನದ, ಈ ಶ್ರೀಮಂತ ದಗಡು ಶೇಟ್ ಹಲ್ವಾಯಿ ಗಣಪತಿ ಮಂದಿರ ಅಂತ ಬರೋದಾರ ನೋಡಲ್ಲಿ. ಈ ಶ್ರೀಮಂತ ದಗಡು ಶೇಟ್ ಹಲ್ವಾಯಿ ಇವರು ಕರ್ನಾಟಕದವರೇ, ಮೂಲ ಕರ್ನಾಟಕ. ಇಲ್ಲಿ ಬಂದು ಅವರು ಹಲ್ವಾಯಿ ಸ್ವೀಟ್ ಮಾರ್ಟ್ ಮಾಡೋದು ಈ ದಂಧ ಮಾಡಿಕೊಂಡ್ರು. ಅವಾಗ ಏನದಲ್ಲ, ಅದೊಂದು ದುಃಖದ ಘಟನೆ ಆದಮೇಲೆ ಅವ್ರ ಗುರುಗಳು ಗಣಪತಿ ಸ್ಥಾಪನೆ ಮಾಡ್ಕೊಳ್ಳಿ ಮಾಡಿದ್ದು ಇವತ್ತು ಇಷ್ಟು ಬೆಳೆದು ನಿಂತಿದೆ. ಈ ದಗಡು ಶೇಟ್ ಗಣಪತಿ ಮೇಲೆ ಎಷ್ಟೋ ಕೋಟಿಗಳ ಇನ್ಶೂರೆನ್ಸ್ ಇದೆ. ಇದಕ್ಕೆ ಮೈ ಮೇಲೆ ಕ್ವಿಂಟಲ್ ಗಟ್ಟಲೆ ಬಂಗಾರ ಇದೆ ಅದಕ್ಕೆ. ನೋಡ್ರಿ, ಬಂದು ನೋಡ್ರಿ ಒಮ್ಮೆ. ಇಲ್ಲಿ ಭಾಳ ಅದಾವ ಯೂಟ್ಯೂಬ್. ನಾನು ಕರ್ನಾಟಕದಿಂದ ಮಾಡ್ತಾ ಇದ್ದೀನಿ. ಪ್ರತಿ ದೇಶದೊಳಗೆ ಇವತ್ತು ಗಣೇಶೋತ್ಸವ ಆಗ್ತದಂದ್ರೆ ಮೂಲ ಕಾರಣ ಇದು. ದಗಡು ಶೇಟ್ ಹಲ್ವಾಯಿ. ಮೊದಲು ನಮ್ಮ ದೇಶದ ಗಣೇಶೋತ್ಸವ ಆಗ್ತಾರೇ ಇರಲಿಲ್ಲ, ಇದರಿಂದಲೇ ಆಗ್ತಾ ಇತ್ತು. ಅದಕ್ಕೆ ಬನ್ನಿ, ಇಲ್ಲಿ ನೋಡ್ರಿ. ಭಾಳ ಆನಂದ ಆಗುತ್ತೆ ಇಲ್ಲಿ ದರ್ಶನ. ಕೂತದ ನೋಡ್ರಿ ಇಲ್ಲಿ. ಕಲಾಗ ಒಳಗೆ ನೀವು ನೋಡಿದ್ರೆ ಅದ್ಭುತ, ಬರೀ ಬಂಗಾರ ಇದೆ ಕ್ವಿಂಟಲ್ ಗಟ್ಟಲೆ ಗಣೇಶನ ಮೈ ಮೇಲೆ. ಬರ್ಬೋದು, ಬಂದು ನೋಡ್ಬೋದು. ಬನ್ನಿ, ನಮಸ್ಕಾರ. ಹಾಂ.